Excel Techno School, Guruvayanikere, Venuru. Admission open now. ಒಂದು ಅತ್ಯಂತ ಮನಮುಟ್ಟುವ ಮತ್ತು ನಿಜವಾದ ಅರ್ಥದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಅಟಲ್ ಅಭಿಮಾನಿಗಳು ಮಾಡಬೇಕಾದಂತಹ ಒಂದು ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಆಯೋಜನೆ ಮಾಡಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ್ ಅವರ ತಂಡಕ್ಕೆ ನಾನು ವಿಶೇಷ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು ಕೂಡ ವಿಶೇಷವಾಗಿ ಪುತ್ತೂರಿನ ಪುಣ್ಯಭೂಮಿಯಲ್ಲಿ 91ನೇ ಇಸವಿಯಲ್ಲಿ ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರಿನ ಆ ಚುನಾವಣಾ ಪ್ರಚಾರಕ್ಕಾಗಿ ಅವರು ಪುತ್ತೂರಿಗೆ ಬಂದಿದ್ದರು. ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬೇರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬಂದರೆ ವಿಜಯೇಂದ್ರರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನೆಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರೇ ಸೇರಿದ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಾನು ಮೇಲಿದ್ದರೆ ಯಾರ ಹೆಸರನ್ನು ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಅಟಲ್ಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಅವರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಮಾಡುವಾಗಲೇ ನನಗೆ ಮಾಡಬಾರ್ದು ಅಂತ ಹೇಳುವಂತ ಮಾತನ್ನು ಅವರು ಹೇಳಿದ್ರು. ಅದನ್ನು ಮಾಡುವಂತ ಕೆಲಸ ಕಾರ್ಯವನ್ನ ಪಕ್ಷದ ವತಿಯಿಂದ ಮಾಡ್ತಾರೆ. ಅಲ್ಲೇ ಒಂದು ಅವರು ಮಾತನ್ನು ಹೇಳಿದ್ರು, ನಾನು ಇವತ್ತಿಗೆ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕೂತು 8 ದಿವಸ ಆಯಿತು, ಆದರೆ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆ ಆ ಒಂದು ಕುರ್ಚಿಯಲ್ಲಿ ಕೂತಂತಹ ಸಂತೋಷ ಆ 7 ದಿನಗಳಲ್ಲಿ ನನಗೆ ಲಭ್ಯ ಆಗಲಿಲ್ಲ ಹೇಳಿದ್ರು. ನನ್ನ ಕಾರ್ಯಕರ್ತರಿಗೆ ತಲುಪಲಿಕ್ಕೆ ಆಗದಂತ ಜಾಗದಲ್ಲಿ ನನ್ನ ಕೂರಿಸಬೇಡ ದೇವರೇ, ನನ್ನನ್ನ ಕಾರ್ಯಕರ್ತರ ಜೊತೆ ಸೇರುವಂತ ಒಂದು ಇದರಲ್ಲಿ ಕೂರಿಸುವಂತ ಹೇಳುವಂತ ಮಾತನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕಾಗಿ ನಾನು ವೇದಿಕೆಯಲ್ಲಿರುವಂತಹ ಎಲ್ಲರೂ ಕಾರ್ಯಕರ್ತರು, ವಿಜಯೇಂದ್ರರಿಂದ ಹಿಡಿದು ಅಲ್ಲಿ ಕೂತಂತ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂತ ಸಂದೇಶವನ್ನ ಅಟಲ್ ಬಿಹಾರಿ ವಾಜಪೇಯಿಯವರು ಇಡೀ ದೇಶದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ರು. ಪ್ರಾಯಶಃ ಪುತ್ತೂರಿಗೆ ಇದು ಅತ್ಯಂತ ಒಂದು ಹತ್ತಿರದ ಸಂದೇಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ಅಟಲ್ಜಿಯವರ 100ನೇ ವರ್ಷದ ಕಾರ್ಯಾಚರಣೆ ಮುಖಾಂತರ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿ ಕಳೆದು ಹೋದ ಪುತ್ತೂರನ್ನ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಅಂತ ನಾನು ಬಯಸ್ತೇನೆ. ಅಟಲ್ಜಿಯವರ ಬಗ್ಗೆ ಮಾತಾಡೋದಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡಬಹುದು. ಪ್ರಾಯಶಃ ಹೇಗೆ ಆ ಶ್ರೀಕೃಷ್ಣನ ಭಗವದ್ಗೀತೆ ಮನುಕುಲದ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಸಾಧ್ಯವೋ ಅದೇ ರೀತಿ ರಾಜಕಾರಣದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಅಟಲ್ಜಿಯವರ ಆ ರಾಜಕೀಯ ಜೀವನದ ಚರಿತ್ರೆಯ ಪ್ರತಿಯೊಂದು ಹೆಜ್ಜೆಗಳು ಕೂಡ ಕಾರಣೀಭೂತವಾಗಿದೆ. ನಾನು ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ ಪ್ರಸಾದ್ ಇದ್ರು. ಅವರನ್ನು ನಾವು ಪರಿಚಯ ಮಾಡಿದ್ವಿ ವಿಜಯೇಂದ್ರರಿಗೆ. ಈ ಒಂದು ಡಾಕ್ಟರು ಇವರು ಕೇವಲ ಪುತ್ತೂರಿನ ಜನತೆಗೆ ಮಾತ್ರ ಡಾಕ್ಟರ್ ಅಲ್ಲ, ಬಿಜೆಪಿಗೂ ಡಾಕ್ಟರ್ ಆದ ಕಾರಣವೇ ನಾವು ಜೀವಂತವಾಗಿ ಪುತ್ತೂರಿನಲ್ಲಿ ಬೇರೆ ಸಾಧ್ಯ ಆಯಿತು ಅಂತ ಹೇಳುವಂತ ಮಾತಾಡ್ತಾರೆ. ಗೌರವ ಮನೆಯಲ್ಲಿ ಅಂದಿನ ದಿನದಲ್ಲಿ ವಾಜಪೇಯಿ ಬಂದಾಗ ಊಟ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಊಟದ ಟೇಬಲ್ ಇಂದ ಹಿಡಿದು ಪ್ರತಿಯೊಂದು ಭಾಗದಲ್ಲಿ ಕೂಡ ಇವರ ಫೋಟೋ ಬೇಕು ಅಂತ ಹೇಳಿ. ನನಗಾದರೂ ಸಿಟ್ಟು ಬರ್ತಿತ್ತು ಅಟಲ್ಜಿ ಅವರಿಗೆ, ಯಾರು ಫೋಟೋ ತೆಗೆಸಿದ್ರು ಕೂಡ ಅವ್ರಿಗೆ ಬೇಜಾರಾಗಲಿಲ್ಲ, ತೆಗಿಸಿ. ಎಂತ ಅದ್ಭುತ ಒಬ್ಬ ನಾಯಕ ನೀವು ಆಲೋಚನೆ ಮಾಡಿ. ಪಕ್ಷ ಸಂಘಟನೆ ಅಂತ ಹೇಳಿದಾಗ, ಪಕ್ಷದ ಕಾರ್ಯಕರ್ತ ಅಂತ ಹೇಳಿದಾಗ ಅವರಲ್ಲಿದ್ದಂತ ಭಾವನೆಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಭಾರಿ ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಭಾರಿ ಜನ ಮಾತಾಡೋದಿಲ್ಲ. ಪ್ರಾಯಶಃ ಇವತ್ತು ನೀವೆಲ್ಲ ನೋಡಿರ್ಬೋದು, ಭಾರತ ದೇಶದ ಸುಮಾರು 50 ವರ್ಷದ ಕಾಂಗ್ರೆಸ್ನ ಆಡಳಿತ ಸ್ವತಂತ್ರದ ನಂತರ ಒಂದು ರಾಜಕಾರಣ ಅಂತ ಹೇಳಿದ್ರೆ ಅದನ್ನು ಬರೀ ಕಲುಷಿತ ಪ್ರದೇಶ ಅಂತ ಹೇಳುವಂತ ಭಾವನೆ ಬೇಕಾಗಿದೆ.
ಈ ದೇಶದಲ್ಲಿ ಯಾವತ್ತೂ ಕೂಡ ಒಂದು ಒಳ್ಳೆಯ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಸಂದರ್ಭ ಬಂದಿದೆ. ಯಾವಾಗ ಅಟಲ್ಜಿ ಅಂತವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ದೇಶಕ್ಕೆ ಬಲಿದಾನ ಆದ್ಮೇಲೆ, ದೀನ್ ದಯಾಳ್ ಉಪಾಧ್ಯಾಯ ಅವರು ಈ ದೇಶಕ್ಕೆ ಬಲಿದಾನ ಆದ್ಮೇಲೆ ಪ್ರಾಯಶಃ ಇಡೀ ಬಿಜೆಪಿಯ ಆ ಚುಕ್ಕಾಣಿಯನ್ನ ಅವರು ಮತ್ತು ಲಾಲ್ ಕೃಷ್ಣ ಅದ್ವಾನಿ ಅವರು ಹಿಡ್ಕೊಂಡು ಮುಂದೆ ಬಂದದ್ದನ್ನು ನೀವು ಕಂಡಿದ್ದೀರಿ. ಅವರ ಹಂತ ಹಂತದಲ್ಲಿ ಕೂಡ ಅವರು ನಡೆದಂತ ದಾರಿಯೇ ಒಂದು ಚರಿತ್ರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಧಿಕಾರವನ್ನು ಬಿಟ್ಟು ಅವರು ಭಾರತೀಯ ಜನಸಂಘವನ್ನು 77ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅದನ್ನೇ ಹೇಳಿದರು. ಈ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದನ್ನು ಮರೆತು ವಿದೇಶಿ ಆ ವಿಚಾರಕ್ಕೆ ಒತ್ತು ಕೊಟ್ಟು ಆಡಳಿತ ಮಾಡಿದ್ರೆ ಅಂತ ಆಡಳಿತದಲ್ಲಿ ನಾನಿರುವುದಿಲ್ಲ ಅಂತ ಹೇಳಿ ಅಟಲ್ಜಿ ಅದ್ವಾನಿ ಇವರೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ. ನಿಜ, ನರೇಂದ್ರ ಮೋದಿ ಅವರೊಂದು ಮಾತನ್ನು ಹೇಳಿದರು. ನಾವು ರಾಜಕಾರಣ ಮಾಡುವಂತ ಸಂದರ್ಭ 1980ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂತಂತಹ ಧ್ಯೇಯ ವ್ಯಾಖ್ಯದ ಆಧಾರದಲ್ಲಿ ನಮ್ಮ ರಾಜನೀತಿ ಮಾಡಬೇಕು. ಅವರು ಹೇಳಿದರು, ಅದ್ಭುತವಾದಂತಹ ವಿಚಾರಗಳನ್ನು ಹೇಳಿದರು. ನಮ್ಮ ಧ್ಯೇಯ ವಾಕ್ಯವೇ ಭಾರಿ ಜನ ರಾಜಕೀಯ ವಿಶ್ಲೇಷಕರು ಮಾಧ್ಯಮದ ಮಿತ್ರರು ಚರ್ಚೆ ಮಾಡಿದರು. ಈ ಧ್ಯೇಯ ವ್ಯಾಖ್ಯೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಟಲ್ಜಿ ಅವರು ಆ ಮುಂಬೈಯ ನಮ್ಮ ಮಹಾ ಅಧಿವೇಶನದಲ್ಲಿ MC ಚಾರ್ಟರ್ ಅಧ್ಯಕ್ಷರಾಗಿದ್ದಂತ ಅಧಿವೇಶನದಲ್ಲಿ ಒಂದು ಮಾತು ಹೇಳಿದರು. ನಮ್ಮ ಪಕ್ಷ ಅಧಿಕಾರಕ್ಕೋಸ್ಕರ ಅದು ಸ್ಥಾಪನೆಯಾದಂತ ಪಕ್ಷ ಅಲ್ಲ ಭಾರತೀಯ ಜನತಾ ಪಾರ್ಟಿ. ಅಧಿಕಾರದ ಆಧಾರದಲ್ಲಿ ದೇಶ ಕಟ್ಟುವಂಥದ್ದು, ಜಗತ್ತಿನಲ್ಲಿ ಯಶಸ್ವಿ ರಾಷ್ಟ್ರವಾಗಿ ನೋಡಿ ಬರುವಂತೆ ಮಾಡುವಂಥದ್ದೇ ನಮ್ಮ ಧ್ಯೇಯ. ಅದಕ್ಕಾಗಿ ಯಾವುದೇ ಬಲಿದಾನಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವಂತ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅದ್ಭುತವಾದಂತಹ ಘೋಷವಾಕ್ಯ, ಸ್ವಾಭಿಮಾನಿ ಸಶಕ್ತ ಸಮೃದ್ಧ ಭಾರತದ ನಿರ್ಮಾಣವೇ ಭಾರತೀಯ ಜನತಾ ಪಾರ್ಟಿಯ ಗುರಿ ಅಂತ ಹೇಳಿದರು. 3 ಶಬ್ದಗಳಲ್ಲಿ ವಿಶೇಷವಾದಂತಹ ಶಬ್ದಗಳು. ಸ್ವಾಭಿಮಾನಿ, ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರಕ್ಕೂ ಸಡ್ಡು ಹೊಡೆದಂಥದ್ದು ಅಲ್ಲಿ ನಾವು ಮುಂದೆ ನಿಲ್ತೇವೆ. ಯಾವುದೇ ಒಂದು ರಾಷ್ಟ್ರ ಕೂಡ ನಮಸ್ಕಾರ ಹೇಳಿಕೊಂಡು ಇರುವಂತಹ ರಾಷ್ಟ್ರ ಭಾರತ ಆಗಬಾರದು ಅಂತ ಹೇಳುವಂಥದ್ದು. ಸಶಕ್ತ ಭಾರತದ ನಿರ್ಮಾಣ ಆಗಬೇಕು. ನಮ್ಮ ಶಕ್ತಿಯ ಪ್ರದರ್ಶನ ಜಗತ್ತಿಗೆ ಆಗಬೇಕು. ನಮ್ಮ ಶಕ್ತಿಯ ಪ್ರದರ್ಶನದಿಂದಲೇ ಈ ಪಕ್ಷ ಭಾರತ ದೇಶವನ್ನು ಅತ್ಯಂತ ಸಶಕ್ತ ಭಾರತ ಅಂತ ಮಾಡಬೇಕು ಅಂತ ಹೇಳುವಂತ ಮಾತನ್ನು. ಸಮೃದ್ಧ ಭಾರತದ ಪರಿಕಲ್ಪನೆ ಇವತ್ತು ಜಗತ್ತಿನಲ್ಲಿ ನಾವೇ ಹೇಳುವಂತದ್ದಲ್ಲ. ಜಗತ್ತಿನಲ್ಲಿ ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ಬ್ಯಾಂಕ್ ಹೇಳುವಂತದ್ದು ನಾವು ಹೇಳುವಂತದ್ದಲ್ಲ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳ್ತಾ ಇರುವಂತದ್ದು ಒಂದು ಸಶಕ್ತ ಭಾರತದ ಸಮೃದ್ಧ ಭಾರತದ ನಿರ್ಮಾಣ ಮಾಡುವಂತ ಕೆಲಸ. ಸಾಮಾನ್ಯ ಕಟ್ಟ ಕಡೆಯ ವ್ಯಕ್ತಿ ಕೂಡ ತನ್ನ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಯುವಂತ ಆ ಒಂದು ಭಾರತ, ಸ್ವಾಭಿಮಾನಿ ಭಾರತದಲ್ಲಿ ಪೋಖ್ರಾನ್ ಅಣುಸ್ಫೋಟ ಮಾಡಿದರು. ಜಗತ್ತಿಗೆ ಆಶ್ಚರ್ಯ ಆಯಿತು, ಭಾರತದಂತ ಒಂದು ರಾಷ್ಟ್ರ ಇದನ್ನು ಮಾಡಲಿಕ್ಕೆ ಸಾಧ್ಯವೋ ಅಂತ ಹೇಳಿ. ಜಗತ್ತಿನ ಎಲ್ಲ ಬಲಿಷ್ಠ ರಾಷ್ಟ್ರಗಳು ನಿರ್ಬಂಧ ಹೇಳಿದರು, ಸ್ಯಾಂಕ್ಷನ್ ಭಾರತದ ಮೇಲೆ. ಅಟಲ್ಜಿ ಒಂದು ಮಾತನ್ನು ಹೇಳಿದರು, ನನ್ನ ದೇಶದಲ್ಲಿರುವಂತಹ 120 ಕೋಟಿ ಜನರ ಶಕ್ತಿ ಪ್ರಯೋಗಗಳ ಮುಖಾಂತರ ನಮ್ಮನ್ನು ನಾವೇ ನೋಡಿಕೊಳ್ತೇವೆ, ಯಾವ ದೇಶದ ಹಂಗು ನಮಗೆ ಬೇಡ ಅಂತ ಹೇಳುವಂತದ್ದನ್ನ ಸಾಬೀತು ಮಾಡಿದ ಕೆಲಸವನ್ನು ನೀವು ಕಂಡಿದ್ದೀರಿ. ಇದೆಲ್ಲ ಅಟಲ್ಜಿ ಅವರು ಹೇಳಿದಂತ ಮಾತನ್ನು ನೆನೆಸಿಕೊಳ್ಳುವಂಥದ್ದು. ಈ ದೇಶ ಒಂದು ಸಶಕ್ತ ದೇಶ ಆಗಬೇಕು ಅಂತ ಹೇಳಿದ್ರೆ ಅಟಲ್ಜಿ ಅವರ ಮನಸ್ಸಲ್ಲಿತ್ತು. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾಭಿಮಾನಿಯಾಗಿ ನನ್ನ ಸ್ವಂತ ಕಾಲದಲ್ಲಿ ನಿಲ್ಲುವಂತ ಕೆಲಸ ಕಾರ್ಯಗಳಾಗಬೇಕು. ಒಂದಷ್ಟು ಯೋಜನೆಗಳನ್ನು ರೂಪೀಕರಣ ಮಾಡಿದರು. ಯಾವತ್ತೂ ಕೂಡ ಅವರ ಒಂದು ಮನಸ್ಸಿನ ಭಾವನೆ ಯೋಜನೆ ಮತ್ತು ಅನುಷ್ಠಾನ. ಯೋಚಿಸದೆ ಯಾವುದನ್ನು ಘೋಷಣೆ ಮಾಡುವಂಗಿಲ್ಲ. ಒಮ್ಮೆ ಘೋಷಣೆ ಮಾಡಿದ ಮೇಲೆ ಅದನ್ನು ಯೋಜನೆಯನ್ನಾಗಿ ಪರಿವರ್ತನೆ ಮಾಡಬೇಕು. ಆ ಯೋಜನೆಯನ್ನಾಗಿ ಪರಿವರ್ತನೆ ಮಾಡಿದರೆ ಸಾಕು, ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳಾದ್ರೇನೆ ಒಂದು ಆಡಳಿತ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಟಲ್ಜಿ 2 ಸೂತ್ರಗಳನ್ನು ಕೊಟ್ಟರು, ಗುಡ್ ಗವರ್ನೆನ್ಸ್ ಮತ್ತು ಸುಶಾಸನ. ಆ 2 ಒಂದು ಅಭಿವೃದ್ಧಿ ಮತ್ತೊಂದು ಸುಶಾಸನ, 2 ಒಂದು ಆಡಳಿತ ಯಂತ್ರದ ಅದ್ಭುತ ಒಂದು ಶಕ್ತಿ ಅಂತ ಹೇಳುವಂಥದ್ದನ್ನು ಅವರು ಹೇಳಿ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಅವರ ಕಾಲದಲ್ಲಿ ನಡೆದಂತ
ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಬ್ಬ ಸಶಕ್ತ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಬೇಕಾಗಿ ಅವರು ಸರ್ವ ಶಿಕ್ಷಾ ಅಭಿಯಾನ ಇರ್ಬೋದು, ಸಂಪರ್ಕ ವ್ಯವಸ್ಥೆಗಳು ಇವತ್ತಿನ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿದ್ರೆ ಅದನ್ನು ಪ್ರಾರಂಭ ಮಾಡಿದ ಅಟಲ್ಜಿ. ಇವತ್ತು ಮೆಟ್ರೋದಿಂದ ಹಿಡಿದು ಆ ಗ್ರಾಮೀಣ ಸಡಕ್ನವರೆಗೆ ಪ್ರತಿಯೊಬ್ಬರಿಗೂ ಕೂಡ ಸಂಪರ್ಕ ಯೋಜನೆಯನ್ನು ಕಲ್ಪನೆ ಮಾಡಿಕೊಡುವಂತ ಪ್ರಯತ್ನಗಳನ್ನು ಮಾಡಿದರು. ಇವತ್ತು ಗೋಲ್ಡನ್ ಕ್ವಾಡ್ರಾಂಗಲ್ ಇರ್ಬೋದು, ಇತರ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಹೊಸತನ, ಒಂದು ನವ ಭಾರತದ ನಿರ್ಮಾಣ ಅದು ಪ್ರಾರಂಭ ಆದ ಅಟಲ್ಜಿಯವರ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶದಲ್ಲಿ ಅಂತ ಹೇಳುವಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅಟಲ್ಜಿ ಒಂದು ಮಾತನ್ನು ಬಾರಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದು ಅತ್ಯಂತ ಸೂಕ್ತ ನಮ್ಮ ಕಾರ್ಯಕರ್ತರಿಗೆ. ಸಂಘರ್ಷ ಅಂತ ಹೇಳಿದ್ರೆ ಅದು ನಮ್ಮ ಜೀವನ ಯಾತ್ರೆಯಲ್ಲಿ ಅತ್ಯಂತ ದೊಡ್ಡ ಪಾಠಶಾಲೆ. ಎಲ್ಲಿ ಸಂಘರ್ಷಗಳಿಗೆ ಎದುರಾಗ್ತೀವ ನಾವು, ಆ ಸಂಘರ್ಷಗಳಿಗೆ ಎದುರಾದಾಗ ಎಲ್ಲ ನಮಗೆ ಒಂದು ರೀತಿಯಲ್ಲಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಆಶಯಗಳು ನಮಗೆ ಬರುವಂತದ್ದು ಸಾಧ್ಯ ಆಗುತ್ತೆ. ಆದ ಕಾರಣ ನನ್ನ ಜೀವನದಲ್ಲಿ 1952ರಿಂದ ರಾಜಕಾರಣ ಪ್ರವೇಶ ಮೇಲೆ ನಡೆದಂತ 106 ಸಂಘರ್ಷಗಳು ಪ್ರಧಾನಮಂತ್ರಿ ಆಗುವಾಗ ಅದನ್ನು ಅನುಷ್ಠಾನ ಮಾಡುತ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳಿಕೊಂಡು ಅದರ ಮುಖಾಂತರ ಯಶಸ್ವಿಯಾಗಿ ಮುಂದೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ. ಪ್ರತಿಯೊಬ್ಬ ನಾಗರಿಕರ ಆ ಸಹಕಾರದಿಂದ ದೇಶ ಕಟ್ಟುವಂತ ಕೆಲಸ ಅದನ್ನು ಪ್ರಾರಂಭ ಮಾಡಿದ್ದೇ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಸ್ಥಿರ ಸರ್ಕಾರ ನೀವು ನೋಡಿರ್ಬೋದು, ನಾವು 9 ವರ್ಷಗಳಲ್ಲಿ 4 ಲೋಕಸಭಾ ಚುನಾವಣೆ, ಎಷ್ಟು ವರ್ಷದಲ್ಲಿ ಆಗ್ಬೇಕು ಹೇಳಿದ್ವಿ? 4 ಲೋಕಸಭಾ ಚುನಾವಣೆ, 9 ವರ್ಷದಲ್ಲಿ 4 ಲೋಕಸಭಾ ಚುನಾವಣೆ ಎದುರಿಸಿದೆವು. ಈ ದೇಶದ ನಾಗರಿಕರಿಗೆ ಒಂದು ಆತಂಕ ಇತ್ತು, ಒಂದು ಸ್ಥಿರ ಸರ್ಕಾರ ಭಾರತ ದೇಶಕ್ಕೆ ಸಿಕ್ಕಲ್ಲ, ಸ್ಥಿರ ಸರ್ಕಾರ ಸಿಕ್ಕಿದ್ರೆ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಕಾಲಘಟ್ಟದಲ್ಲಿ ವಾಜಪೇಯಿ ಅಂತ ಒಬ್ಬ ವ್ಯಕ್ತಿ 23 ಪಕ್ಷಗಳನ್ನು ಒಗ್ಗೂಡಿಸಿ ಸ್ಥಿರ ಸರ್ಕಾರಗಳನ್ನು ಕೊಟ್ಟು ಭಾರತದಲ್ಲಿ ಸ್ಥಿರ ಸರ್ಕಾರ ಸಾಧನೆ ರಾಜಕಾರಣದಲ್ಲಿ ಸಾಧ್ಯ ಅಂತ ಹೇಳುವಂತ ತೋರಿಸಿಕೊಟ್ಟದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ನಾವು ನೋಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ 135 ಜನ ಕಾಂಗ್ರೆಸ್ ಶಾಸಕರಿದ್ದು ಕೂಡ ಅವರ ಸರ್ಕಾರನೇ ಸ್ಥಿರ ಆಗಿಲ್ಲ ಅಂತ ಅಸ್ಥಿರ ಸರ್ಕಾರವನ್ನು ನಾವು ಇವತ್ತು ನೋಡ್ತೇವೆ. ಅಂತ ಕಾಲಘಟ್ಟದಲ್ಲಿ ಅಟಲ್ಜಿ 23 ಪಕ್ಷಗಳನ್ನು ಒಗ್ಗೂಡಿಸಿ ಅವರು ಸ್ಥಿರ ಸರ್ಕಾರದ ಕಡೆ ಯಾವತ್ತೂ ಕೂಡ ಅಟಲ್ಜಿ ಅವರು ಅಧಿಕಾರ ಮತ್ತು ಐಡಿಯಾಲಜಿ ಎರಡು ಬಂದ್ರೆ ಅಧಿಕಾರ ಅವರಿಗೆ ನಗಲ್ಲ. ಐಡಿಯಾಲಜಿ ಪ್ರಾಮುಖ್ಯ ತೋರಿಸ್ಕೊಟ್ಟಿದ್ದಾರೆ. ಈಗ ತಾನೇ ನೀವು ನೋಡಿದ್ರಿ, ಲೋಕಸಭೆಯಲ್ಲಿ ಒಂದು ಓಟಿಗೆ ಸೋತಾಗ ಸಂತೋಷದಿಂದ ನಾನು ನಮ್ಮ ರಾಷ್ಟ್ರಪತಿ ಹತ್ರ ಹೋಗಿ ರಾಜೀನಾಮೆ ಕೊಡ್ತೇನೆ, ಆದ್ರೆ ಮರಿಬೇಡಿ ನೀವು ಯಾರು ಕೂಡ ಮತ್ತೆ ನಾವು ಇದೇ ಪಾರ್ಲಿಮೆಂಟ್ನೊಳಗೆ ನಮ್ಮ ಪಕ್ಷದ ಅಧಿಕಾರ ತಂದು ಮತ್ತೆ ಪ್ರವೇಶ ಮಾಡ್ತೇವೆ ಅಂತ ಹೇಳಿದ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತೊಂದು ಗ್ರಾಮ ಪಂಚಾಯತ್ನಲ್ಲಿ 1 ಓಟು ಕಡಿಮೆ ಆದ್ರೆ ಏನೆಲ್ಲ ಮಾಡಿ ಆ ಓಟನ್ನು ತಗೊಳ್ತೀವಿ. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು, ಐಡಿಯಾಲಜಿ ಮತ್ತು ಅಧಿಕಾರ ಬಂದಾಗ ನನಗೆ ಐಡಿಯಾಲಜಿ ಪ್ರಾಮುಖ್ಯ, ನನ್ನ ಪಕ್ಷದ ವಿಚಾರವೇ ನನಗೆ ಪ್ರಾಮುಖ್ಯ ಅಂತ ಹೇಳುವುದನ್ನು ಹೇಳಿ ಇಲ್ಲಿ ದೇಶದಲ್ಲಿ ಒಂದು ಹೊಸ ರಾಜಕಾರಣ ಮಾಡಿ ಕುದುರೆ ವ್ಯಾಪಾರದಂತಹ ವ್ಯಾಪಾರಗಳನ್ನ ಮಾಡಬಾರದು ಅಂತ ಹೇಳಿ ತೋರಿಸ್ಕೊಟ್ಟಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಒಂದು ಅದ್ಭುತವಾದಂತಹ ಪಾರ್ಲಿಮೆಂಟ್ ಇದೆ. ನನಗೊಂದು ಅವಕಾಶ ಸಿಕ್ತು ಮನೆಯ ಅವಧಿಯಲ್ಲಿ. ಅಟಲ್ಜಿ ಅವರು ನಾವು ವಿರೋಧ ಪಕ್ಷದಲ್ಲಿ ಕೂತಾಗ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗ್ತಾರೆ. ಆಗ ಅವರಿಗೆ ಮೊಣಕಾಲು ನೋವು, ಆ ಮೊಣಕಾಲಿನ ಆಪರೇಷನ್ಸ್ ಆಗಿ ಅವರಿಗೆ ಎದುರಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ, ಹಿಂದೆ ಕೂತ್ಕೊಳ್ತಾ ಇದ್ರು. ನಾನು ನನ್ನ ಕಣ್ಣಾರ ಕಂಡಿದ್ದೀನಿ, ಕಾಂಗ್ರೆಸ್ನ ಪ್ರಮುಖ ಲೀಡರ್ ಕೂಡ ಹಿಂದೆ ಬಂದು ಅಟಲ್ ಜಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಹೋಗುವಂತ ಒಂದು ಅದ್ಭುತವಾದಂತಹ ರಾಜಕೀಯ ವ್ಯಕ್ತಿಯನ್ನ ನಾನು ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಕಂಡಿದ್ದೀನಿ. ಅದಕ್ಕಾಗಿ ಅಜಾತ ಶತ್ರು ಅಂತ ಹೇಳುವಂತ ಶಬ್ದ ಅದರ ಅನ್ವರ್ತನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಒಂದು ರೀತಿಯಲ್ಲಿ ರಾಜಕಾರಣದ ಮಜಲುಗಳು ಹೇಗೆ ಇರಬಹುದು, ಆದರೆ ರಾಜಕಾರಣದಲ್ಲಿ ಕೂಡ ಒಂದು ಸಂಬಂಧ, ರಾಜಕಾರಣದಲ್ಲಿ ಪ್ರೀತಿ ವಿಶ್ವಾಸ ಇದು ಬೇಕು ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ. ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿದಿರಿ, 71ರಲ್ಲಿ ಬಾಂಗ್ಲಾದೇಶದ ಆ ಮಹಾಯುದ್ಧದಲ್ಲಿ ಇಂದಿರಾ ಗಾಂಧಿ ಅತ್ಯಂತ ಪ್ರಬಲ ತೀರ್ಮಾನ ತಗೊಂಡಾಗ ಇಂದಿರಾ ಗಾಂಧಿಯನ್ನು ಹೊಗಳಿದವರು ಪಾರ್ಲಿಮೆಂಟ್ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ. ಆದರೆ ಅದೇ ಇಂದಿರಾ ಗಾಂಧಿ 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿ ದೇಶದ ಮೇಲೆ ಮತ್ತೊಮ್ಮೆ
ತನ್ನ ಸ್ವಾರ್ಥ ಸಾಧನೆ ರಾಜನೀತಿ ಮಾಡಿದಾಗ ಅದರ ನೇತೃತ್ವ ವಹಿಸಿದರು ಅಟಲ್ ಬಿಹಾರಿ ವಾಜಪೇಯಿ. ನೀವು ಆಲೋಚನೆ ಮಾಡಿ, ದೇಶದ ಹಿತಾಸಕ್ತಿಗೆ ಯಾರೇ ಕೆಲಸ ಮಾಡಲಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಆದ್ರೆ ದೇಶದ ಮೇಲೆ ಸವಾರಿ ಮಾಡಿ ಸ್ವಾರ್ಥ ಸಾಧನೆ ರಾಜನೀತಿ ಮಾಡಿದ್ರೆ ನಿಮ್ ಪರವಾಗಿ ಇಲ್ಲ ಅಂತ ಹೇಳಿ ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ. ಪ್ರತಿಯೊಂದು ಕೂಡ ಅವರ ಕೆಲಸಗಳು, ಅವರು ಮಾಡಿದಂತ ವ್ಯವಸ್ಥೆಗಳು, ಇದೆಲ್ಲವೂ ಕೂಡ ಅಕ್ಷರಶಃ ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಕೂಡ ಆ ಡೋಂಗಿ ರಾಜಕಾರಣಕ್ಕೆ ಅವರ ಆಸ್ಪದಗಳನ್ನು ಕೊಡದಿದ್ದನ್ನು ನಾವು ಕಂಡಿದ್ದೇವೆ. ಪಾರ್ಲಿಮೆಂಟ್ ನಲ್ಲಿ ಅವರು ಎದ್ದು ನಿಂತರೆ ಅವರ ಭಾಷಣಗಳನ್ನೆಲ್ಲ ನಾವು ಕೇಳಿದ್ದೇವೆ. ಆ ಪ್ರೆಸೆಂಟೇಷನ್ ಅದು ಎಷ್ಟು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ವಿರೋಧಿಗಳಿಗೆ ಕೂಡ ಇವರು ಹೇಳಿದ್ದು ಹೌದು ಅಂತ ಆಗ್ಬೇಕು. ಆಡಳಿತ ಮಾಡುವವರಿಗೂ ವಿರೋಧ ಪಕ್ಷದಲ್ಲಿ ಕೂತು ಮಾತಾಡಿದಾಗ ಸರಿ ಇದೆ ಅಂತ ಹೇಳುವಂತ ಭಾವನೆ ಹಿಡಿಯೋದಿರಬೇಕು. ಈ ರೀತಿಯ ಒಂದು ರಾಜನೀತಿ ಮಾಡಿದಂತ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಅವರನ್ನ ಖಂಡಿತವಾಗಿ ಅವರ ಅನುಷ್ಠಾನ ಎಲ್ಲವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏನೆಲ್ಲ ಮಾಡಿದ್ರ ಅದರಲ್ಲಿ ಒಂದು ಅಂಶ ನಮಗೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಮಾಡಿದ್ರೆ ಪ್ರಾಯಶಃ ನಮ್ಮ ಪಾರ್ಟಿ ಮತ್ತೆ ಶಕ್ತಿಶಾಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಟಲ್ಜಿಗೂ ನನಗೆ ಒಂದಷ್ಟು ಹತ್ತಿರದ ನೆನಪಿತ್ತು. ಪುತ್ತೂರಿಗೆ ಅವರು ಬಂದಾಗ ಪುತ್ತೂರಿನ ಕಾರ್ಯಕ್ರಮದ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಪ್ರಸಾದ್ ಇದ್ದರು, ಜಯರಾಮರಾಗಿರು ಪುತ್ತೂರಿನ ಅಧ್ಯಕ್ಷರಾಗಿದ್ದರು, ನಾನು ಸುಳ್ಯದ ಅಧ್ಯಕ್ಷ ಆಗಿದ್ದೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ ಮೂರು ಭಾಗದಕ್ಕೆ ಒಂದು ಇದೇ ಮೈದಾನದಲ್ಲಿ ಇಲ್ಲಿ ಆದಂತ ಒಂದು ಕಾರ್ಯಕ್ರಮ, ಊಟಕ್ಕೆ ಗೌರಿಪಯ್ಯವರ ಮನೆಯಲ್ಲಿ ಹೋದದ್ದು, ಇದೆಲ್ಲವೂ ಕೂಡ ನಮ್ಮ ಸಂಬಂಧ. ಇದರ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಕೇರಳದಲ್ಲಿ ಭಾರತೀಕರಣ ರ್ಯಾಲಿ ಅಂತ ಇತ್ತು. ಭಾರತೀಕರಣ ರ್ಯಾಲಿ ಕ್ಯಾಲಿಕಟ್ಟಲ್ಲಿ ಅಪಾಯಿಂಟ್ಮೆಂಟ್ ರ್ಯಾಲಿ ಗೊತ್ತಿದೆ. ಭಾರತೀಕರಣ ರ್ಯಾಲಿ ಉದ್ಘಾಟನೆಗೆ ಕೇರಳಕ್ಕೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು ಮಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಲ್ಲಿಂದ ಕಾರಲ್ಲಿ ಹೋದರು. ನನ್ನ ಇನ್ನೊಬ್ಬ ರಾಜಕೀಯ ಗುರು ಡಾಕ್ಟರ್ ವಿ.ಎಸ್. ಆಚಾರ್ಯರು ಅವರೇ ಡ್ರೈವರ್, ಒಂದು ದೊಡ್ಡ ಕಾರ್ ತಗೊಂಡು ನಾನು ಮತ್ತೆ ಕಾಸರಗೋಡಿನ ಜಿಲ್ಲಾಧ್ಯಕ್ಷರಾದಂತ ನಾರಾಯಣ ಭಟ್ರು ಹಿಂದಿನ ಎರಡು ಸೀಟಲ್ಲಿ ನಾವು ಮಂಗಳೂರಿನ ಏರ್ಪೋರ್ಟ್ ಇಂದ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿ ಸಾಯಂಕಾಲ ಮತ್ತೆ ಏರ್ಪೋರ್ಟ್ಗೆ ತರುವಂತ ಕೆಲಸ ಅಷ್ಟು ಹೊತ್ತು ಅಟಲ್ಜಿ ಅವರ ಜೊತೆ ಕೂತಿದ್ದೆ. ಅಟಲ್ಜಿ ಒಂದು ಕಡೆ ಕೂಡ ಅವರ ಸ್ವಂತದ್ದು ಸ್ವಾರ್ಥದ್ದು ಮಾತಾಡಿಲ್ಲ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂತ ಮಾರ್ಗದರ್ಶನ ಕೊಟ್ಟರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ದಕ್ಷಿಣ ಭಾರತಕ್ಕೆ ಬರಬೇಕು. ಅದರ ನಂತರ ಬೆಂಗಳೂರಿಗೆ ಬಂದವರು ಅವರು ಹೇಳಿದ್ರು, ಕರ್ನಾಟಕ ಭಾರತ ದೇಶದ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಗಿಲಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂತ ಮಾತನ್ನ ಅಟಲ್ಜಿ ಅವರು. ಈ ರೀತಿ ಒಂದು ವಿಶಿಷ್ಟ ವ್ಯಕ್ತಿತ್ವ, ಆ ರೀತಿಯ ವ್ಯಕ್ತಿತ್ವ ಅದು ಇವತ್ತು ಜಗತ್ತಿಗೆ ಹೊಸ ಹೊಸ ಸಂದೇಶವನ್ನು ಕೊಟ್ಟದ್ದನ್ನು ಕಂಡಿದ್ದೇವೆ. ನಾವು ಇವತ್ತು ಅವರ ಅಟಲ್ಜಿಯಲ್ಲಿ ಕಂಡುಕೊಂಡಂತ ಕೆಲವು ಸಂಗತಿಗಳನ್ನ ಇನ್ನಕ್ಷರ ಬರೀ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವ್ರದ್ದು ಯಾವತ್ತೂ ಒಂದು ದೂರದೃಷ್ಟಿ ಒಂದು ಚಿಂತನೆ. ನಾಳೆಗೆ ಯಾರನ್ನ ಸಮಾಧಾನ ಮಾಡ್ಲಿಕ್ಕೆ ಏನೋ ಮಾಡ್ಲಿಕ್ಕೆ ಹೋಗಿ ಒಮ್ಮೆ ತಾತ್ಕಾಲಿಕವಾದಂತ ರಾಜನೀತಿ ಅವರಲ್ಲಿ ಇರಲಿಲ್ಲ. ಒಂದು ದೂರದೃಷ್ಟಿಯ ಚಿಂತನೆ, ಅದರಿಂದ ಜನಗಳಿಗೆ ಮತ್ತು ನಮ್ಮ ರಾಜ್ಯಕ್ಕೂ ಸರ್ಕಾರ ದೇಶಕ್ಕೂ ಒಳ್ಳೆದಾಗುವಂತ ಕೆಲಸಗಾರ ಆಗಬೇಕು ಅಂತ ಸಮರ್ಪಕ ಯೋಚನೆ ಮತ್ತು ಅದಕ್ಕೆ ಸರಿಯಾದಂತಹ ಸಮರ್ಪಕ ಯೋಜನೆಯನ್ನು ಮಾಡುವಂತ ಕೆಲಸಗಾರಗಳು ಯಶಸ್ವಿ ಅನುಷ್ಠಾನ, ಅದು ಅವರ ಆಡಳಿತ ಸೂತ್ರ. ಮಾಡಿಕೊಂಡ ಹೇಳಿದ್ದನ್ನ ಪ್ರತಿಯೊಂದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಕೂಡ ಅಷ್ಟು ಸರಿಯಾಗಿ ಆಗ್ಬೇಕು. ಆ ರೀತಿಯ ಒಂದು ವಾತಾವರಣದಲ್ಲಿ ಅವರು ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು, ಈ ಒಂದು ಮೂರು ಸಂಗತಿಗಳು ಯೋಜನೆ ಅನುಷ್ಠಾನ, ಅದು ಯಾವ ರಾಜಕೀಯ ಪಕ್ಷಕ್ಕೆ ಯಾವ ರಾಜಕೀಯ ನೇತಾರನು ನಿಲ್ಲುವ ಅವನಿಂದ ಯಶಸ್ವಿ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದನ್ನು ಹೇಳಿ ಅನುಷ್ಠಾನ ಮಾಡಿ ತೋರಿಸಿ. ಅವರು ಒಂದು ಬಾರಿ ನಮ್ಮ ಕಾರ್ಯಕರ್ತರ ಇದನ್ನ ಉದ್ದೇಶಿಸಿ ಮಾತಾಡಿದ್ರು, ಚೇರಲ್ಲೇ ಕೂತ್ಕೊಂಡು ಮಾತಾಡಿದ್ರು. ಅವರು ಹೇಳಿದ್ರು, ನಮ್ಮ ಆಡಳಿತ ಈ ದೇಶದಲ್ಲಿ ಬಂದ ಮೇಲೆ ದಾಸ್ಯದ ಎಲ್ಲಾ ಗುರುತುಗಳನ್ನ ಅಳಿಸಿ ಹಾಕಬೇಕು. ಬ್ರಿಟಿಷರು, ಮೊಘಲರು, ಯಾರೋ ಪೋರ್ಚುಗೀಸರು, ಮತ್ತೊಬ್ಬರು, ಅದು ನಮ್ಮ ಮೇಲೆ ಇನ್ನೂ ಕೂಡ ಇದೆ. ಅದನ್ನು ಎಲ್ಲವನ್ನು ಅಳಿಸಿ ಹಾಕುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಮಾಡಬೇಕು ಅಂತ ಹೇಳುವಂತ ಮಾತನ್ನು ನಮ್ಮ ಪರಂಪರೆ ಬಗ್ಗೆ ಅರಿವಿರಬೇಕು ಮತ್ತು ಅದರ ಬಗ್ಗೆ ಹೆಮ್ಮೆ ಪಡಬೇಕು. ನಾವು ಭಾರತೀಯ ಪರಂಪರೆ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ಇದನ್ನೆಲ್ಲವೂ ನಾವು
ಅನುಷ್ಠಾನ ಮಾಡುವಂತ ಪ್ರಯತ್ನ ಮಾಡಬೇಕು. ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನಮ್ಮೆಲ್ಲ ಕಾರ್ಯಕರ್ತರು ತಿಳ್ಕೊಳ್ಳಿ, ಅವರು ಹೇಳಿದ ಮಾತಿಲ್ಲ. ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದ್ರೆ, ಪ್ಲಾನ್ ಮಾಡಬೇಕಾದ್ರೆ ಭೂತಕಾಲ ಹಾಗೂ ವರ್ತಮಾನ ಕಾಲದ ನಡುವಿನ ಅಂತರವನ್ನು ಗ್ರಹಿಸಬೇಕು. ಈಗ ಪ್ರೆಸೆಂಟ್ ಏನಿದೆ, ಹಿಂದೆ ಏನಾಯಿತು, ಇದರ ಆಧಾರದಲ್ಲಿ ಭವಿಷ್ಯ ನಿರ್ಮಾಣಕ್ಕೆ ಬೇಕಾದಂತ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು. ಇದು ಅವರು ಹೇಳ್ತಾ ಇದ್ದಾರೆ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಕಠಿಣವಾದಂತ ಆ ಕಡಿವಾಣ ಹಾಕಬೇಕು. ತುಷ್ಟೀಕರಣ ರಾಜನೀತಿ ನಿಲ್ಲಬೇಕು. ಅಪೀಸ್ಮೆಂಟ್ ಪಾಲಿಸಿ ಅದನ್ನು ತೆಗೆದುಹಾಕಬೇಕು ರಾಜಕಾರಣದಿಂದ. ಜಾತಿಯ ಆಧಾರದಲ್ಲಿ ಸಮಾಜವನ್ನು ಒಡೆದು ಆಳುವಂತ ನೀತಿ ಅದನ್ನು ನಾವು ಮುಗಿಸಬೇಕು. ಭ್ರಷ್ಟಾಚಾರಕ್ಕೆ ಇತಿಷ್ಠೆ ಹಾಕಬೇಕು. ಸಂಸ್ಕೃತಿ ಸಂಸ್ಕಾರಗಳಿಗೆ ಒತ್ತು ಕೊಡಬೇಕು. ಅಕ್ರಮಗಳು ಯಾವತ್ತೂ ಸಕ್ರಮಗಳಾಗಬಾರ್ದು, ಸಕ್ರಮಗಳೇ ಸಕ್ರಮಗಳಾಗಬೇಕು ಅಂತ ಹೇಳುವಂತ ಭಾವನೆ ಅಟಲ್ಜಿಯವರು ಇದನ್ನು ನಾನು ಕಂಡಿದ್ದೇನೆ. ಅವರು ಜೀವನದ ಉದ್ದಕ್ಕೂ ಅವರು ಅಳವಡಿಸಿದಂತ ಆ ದಾರಿ ಅದನ್ನು ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅಳವಡಿಸೋಣ. ಇವತ್ತಿನ ಕಾರ್ಯಕ್ರಮ ಇದು ನಮ್ಮೆಲ್ಲರನ್ನ ಒಟ್ಟಾಗಿ ಒಂದಾಗಿ ಮಾಡುವ ಆಂತರಿಕವಾದಂತ ಗೊಂದಲಗಳಿಗೆ ಇತಿಶಿಯಾಗಿದೆ. ವ್ಯಕ್ತಿಗತವಾದಂತ ವಿಚಾರಗಳನ್ನ ಪಕ್ಷದ ಆ ವೇದಿಕೆಗೆ ತರುವಂತ ಕೆಲಸ ಕಾರ್ಯಗಳಾಗಬಾರದು. ಸಾಮೂಹಿಕವಾದಂತಹ ಸಂಬಂಧಗಳಿಗೆ ಒತ್ತು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆ ನೈಜತೆ ಆಧಾರದಲ್ಲಿ ನಾವು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕಳಕೊಂಡದ್ದನ್ನ ಬೇರೆ ಕಡೆ ಹುಡುಕಿದ್ರೆ ಸಿಕ್ಕುವುದಿಲ್ಲ. ಕಳಕೊಂಡದ್ದನ್ನ ಎಲ್ಲಿ ಕಳ್ಕೊಂಡಿದ್ದೇನೆ ಅಲ್ಲೇ ಹುಡುಕಬೇಕು. ನಿಮ್ಗೆ ಏನಾದ್ರು ಸತ್ತು ಇಲ್ಲಿ ಕಳ್ಕೊಂಡು ನೀವೇನಾದ್ರು ಮಂಗಳೂರಲ್ಲಿ ಹುಡುಕಕ್ಕೆ ಆಗುತ್ತಾ? ಈಗ ಪುತ್ತೂರಲ್ಲಿ ನಾವು ಕಳ್ಕೊಂಡಿದ್ದೇವೆ. ಕಳ್ಕೊಂಡದನ್ನ ಮತ್ತೆ ಪುತ್ತೂರಲ್ಲಿ ಪಡ್ಕೊಳ್ಬೇಕು. ಅದಕ್ಕೆ ಅಟಲ್ಜಿಯ ಇವತ್ತಿನ ಈ ಕಾರ್ಯಕ್ರಮ ಅದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟು ನಾವೆಲ್ಲ ಮುಂದೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾತ್ರ ಹೇಳಿ ತಮಗೆ ಒನ್ಸ್ ನಾನು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.